ಆರಂಭದಲ್ಲಿನೇ ಬಿರು ಬಿಸಿಲಿಗೆ ಸುಡುತ್ತಾ ಇದೆ ಇಡೀ ಕರುನಾಡು. ಉತ್ತರ ಕರ್ನಾಟಕದಲ್ಲಿ ತಾಪಮಾನ ಗಣನೀಯ ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇದೆ. ಕೊಪ್ಪಳದಲ್ಲಿ 41 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿರೋದು. 41 ಡಿಗ್ರಿ. ಉತ್ತರ ಕರ್ನಾಟಕದಲ್ಲಿ ನಿರಂತರವಾಗಿ ತಾಪಮಾನ ಏರಿಕೆ ಆಗ್ತಾನೆ ಇದೆ. 41 ಡಿಗ್ರಿ ಕೊಪ್ಪಳದಲ್ಲಿ ಉಷ್ಣಾಂಶ ದಾಖಲಾಗಿದೆ. ವಿಜಯಪುರದಲ್ಲಿ 40.5 ಡಿಗ್ರಿ ಉಷ್ಣಾಂಶ ದಾಖಲಾಗಿರೋದು. ಮಾರ್ಚ್ನಲ್ಲೇ ಏರಿಕೆ ಆಗ್ತಾ ಇದೆ ತಾಪಮಾನ. ಅಂದ್ರೆ ಆರಂಭಿಕ ಹಂತ ಇದು. ಇಲ್ಲಿಂದ ಬೇಸಿಗೆ ಆರಂಭ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಈ ಒಂದು ಪ್ರಮಾಣ ದ್ವಿಗುಣ ಆಗುವಂತಹ ಸಾಧ್ಯತೆಗಳಿದೆ. ಉಷ್ಣಾಂಶ ಮತ್ತಷ್ಟು ಏರಿಕೆ ಸಹಜ. ಉತ್ತರ ಕರ್ನಾಟಕ ಭಾಗದಲ್ಲಿ ಹೀಟ್ ವೇವ್ ಆರಂಭ ಆಗ್ಬಿಟ್ಟಿದೆ. ಅಂದ್ರೆ ಬರುವಂತ ಬಿಸಿಗಾಳಿ ಕೊಪ್ಪಳ, ವಿಜಯಪುರ ಜಿಲ್ಲಾಸ್ಪತ್ರೆಗಳಲ್ಲಿ ಸಿದ್ಧತೆ ಮಾಡಲಾಗಿದೆ. ವಿಶೇಷವಾದಂತಹ ವಾರ್ಡ್ಗಳನ್ನು ಕೂಡ ಜಿಲ್ಲಾಡಳಿತ ಸಿದ್ಧ ಮಾಡಿಕೊಂಡಿದೆ. ಈ ಭಾಗದಲ್ಲಿ ಅತಿ ಹೆಚ್ಚಿನ ತಾಪಮಾನ ದಾಖಲಾಗುತ್ತೆ. ಆರಂಭಿಕ ಹಂತದಲ್ಲಿನೇ ಈ ರೀತಿಯಾಗಿದೆ ಅಂದ್ರೆ ಇನ್ನು ನಟ್ಟನಡು ಬಿಸಿಲಿನ ಆ ಕಾಲದಲ್ಲಿ, ಬೇಸಿಗೆ ಕಾಲದಲ್ಲಿ ಯಾವ ರೀತಿಯಾಗಿರುತ್ತೆ ಸಿಚುವೇಶನ್. ಹಾಗಾಗಿ ಜಿಲ್ಲಾಡಳಿತ ಸಿದ್ಧ ಆಗಿದೆ. ನಿರ್ಜಲೀಕರಣ ಸೇರಿದಂತೆ ಅನೇಕ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು ಉಲ್ಬಣ ಆಗುತ್ತೆ. ಹಾಗಾಗಿ ಆಸ್ಪತ್ರೆಗಳಲ್ಲಿ ವಿಶೇಷವಾದಂತಹ ವಾರ್ಡ್ಗಳನ್ನು ರೆಡಿ ಮಾಡಿಕೊಳ್ಳಲಾಗಿದೆ. ಬಿಸಿಲಿನ ತಾಪದಿಂದ ಉಂಟಾಗುವಂತಹ ಆರೋಗ್ಯ ಸಮಸ್ಯೆಗಳು ಹಲವಾರಿರುತ್ತೆ. ಸೂಕ್ತ ಚಿಕಿತ್ಸೆಗಾಗಿ ವಿಶೇಷ ವಾರ್ಡ್ಗಳ ವ್ಯವಸ್ಥೆ ಮಾಡಲಾಗಿದೆ. ನಿರ್ಜಲೀಕರಣ ಸೇರಿದಂತೆ ಅನೇಕ ಸಮಸ್ಯೆಗಳು ಕಾಡುತ್ತೆ ಜನರನ್ನ. ಹಾಗಾಗಿ ಜಿಲ್ಲಾಡಳಿತದಿಂದ ಆಸ್ಪತ್ರೆಗಳಲ್ಲಿ ವಿಶೇಷವಾದಂತಹ ವಾರ್ಡ್ಗಳು ರೆಡಿ ಆಗಿದೆ. ಹೀಟ್ ಸ್ಟ್ರೋಕ್ ಅಂತಂದ್ರೆ ಸರ್ 45 ಡಿಗ್ರಿ ಮೇಲ್ಪಟ್ಟು ಪೇಷಂಟ್ ಬಂದಾಗ ಆ ಟ್ರೀಟ್ಮೆಂಟ್ ಕೊಡೋಕೆ ನಮ್ಮಲ್ಲಿ ಒಂದು ವಾರ್ಡ್ ಅಂತ ಮಾಡಿರ್ತೀವಿ ನಾವು. ಈ ಕರ್ನಾಟಕ ಭಾಗದಾಗ ಜಾಸ್ತಿ ಬಿಸಿಲಿನ ವಾತಾವರಣ ಇರುತ್ತಲ್ಲ, ಅದಕ್ಕೋಸ್ಕರ ನಾವು ಆ ಥರ ಹೀಟ್ ಸ್ಟ್ರೋಕ್ ವಾರ್ಡ್ ಅಂತ ಮಾಡ್ತೀವಿ ಸರ್. ಏನೇನಿದೆ ಸರ್ ಅಲ್ಲಿ ಸ್ಪೆಷಲಿಟಿ? ಅದರಲ್ಲಿ ನಮ್ಮ ರೌಂಡ್ ದ ಕ್ಲಾಕ್ ಬ್ರದರ್ ಸಿಸ್ಟರ್ಸಿಗೆ ನಾವು ಡ್ಯೂಟಿ ರೋಸ್ಟರ್ ಹಾಕಿ ಡ್ಯೂಟಿ ಮಾಡೋಕ್ಕೆ ಹೇಳ್ತಿರ್ತೀವಿ ಸರ್. ಸಂಬಂಧಪಟ್ಟ ಪೇಷಂಟಿಗೆ ಗಿಡಿನೆಸ್ ಬರೋದಾಗಲಿ, ಡಿಹೈಡ್ರೇಷನ್ ಆಗೋದಾಗಲಿ, ಆ ಥರ ಆದಾಗ ಅದ್ರ ಬಗ್ಗೆ ನಾವು ಸೂಕ್ತ ಕ್ರಮ ಟ್ರೀಟ್ಮೆಂಟ್ ಕೊಡೋಕೆ ನಾವು ವ್ಯವಸ್ಥೆ ಮಾಡಿರ್ತೇವೆ. ಬಿಸಿಲಿಗೆ ಜನ ಹೆಚ್ಚು ಕಡಿಮೆ ಬಿ ಜಾಸ್ತಿ ಕಡಿಮೆ ಆಗ್ಬೋದು, ಹೆಚ್ಚು ಕಡಿಮೆ ಆಗ್ಬೋದು, ಸ್ಟ್ರೋಕ್ ಆಗೋದು. ಈಗಾಗಲೇ ಹವಾಮಾನ ಇಲಾಖೆಯ ಸೂಚನೆಯಂತೆ ರಾಜ್ಯಾದ್ಯಂತ ಬಿಸಿಲಿನ ಬೇಗೆ ಈ ಬಾರಿ ಕೂಡ ಅತಿ ಹೆಚ್ಚಿನ ತಾಪಮಾನ ಜಾಸ್ತಿ ಆಗಲಿದೆ ಎಂದು ಸೂಚಿಸಿದ್ದಾರೆ. ಅದೇ ನಿಟ್ಟಿನಲ್ಲಿ ಕೊಪ್ಪಳದಲ್ಲಿಯೂ ಕೂಡ ಕಳೆದ ಬಾರಿ 40ರಿಂದ 45 ಡಿಗ್ರಿವರೆಗೂ ಬಿಸಿಲು ತಾಪ ಹೆಚ್ಚಾಗಿದ್ದು ಕೂಡ ನಾವು ಕಂಡಿದ್ದೇವೆ. ಅದಕ್ಕೋಸ್ಕರ ಕೊಪ್ಪಳ ಜಿಲ್ಲಾ ಆಸ್ಪತ್ರೆ ವತಿಯಿಂದಲೂ ಕೂಡ ಇವತ್ತು ಉತ್ತಮವಾಗಿ ಹೀಟ್ ಸ್ಟ್ರೋಕ್ ವಾರ್ಡ್, ಇವತ್ತು ಬಿಸಿಲಿನ ಝಳಕ್ಕೆ ಮತ್ತು ಬೇಸಿಗೆಯಲ್ಲಿ ಚಕ್ರ ಬರುವುದು ಮತ್ತು ಇನ್ನಿತರೆ ಕೂಲಿ ಕಾರ್ಮಿಕರಿಗೆ ತೊಂದರೆಯಾದಲ್ಲಿ ತತ್ಕ್ಷಣವೇ ಅವರಿಗೆ ಈ ವರ್ಷ ಕರ್ನಾಟಕ ರಾಜ್ಯದಲ್ಲಿ ಹೀಟ್ ವೇವ್ ಘಟನೆಗಳು ಆಗುವ ಸಾಧ್ಯತೆ ಇದೆ ಎಂದು ಹೇಳಿ ನಮ್ಮೆಲ್ಲರಿಗೂ ಕರ್ನಾಟಕ ಸರ್ಕಾರದಿಂದ ಸೂಚನೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ನೋಡಿದ್ರು ಕೂಡ ಇವತ್ತು ಕೂಡ 40 ಡಿಗ್ರಿ ಕ್ರಾಸ್ ಆಗಿದೆ ಟೆಂಪ್ರೇಚರ್. ಇದು ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಆಗಬಹುದು. ಅದರಲ್ಲಿ ಸ್ಪೆಸಿಫಿಕ್ಲಿ 18, 19, 20 3 ದಿನ ಕಾಲ ಇನ್ನೂ ಜಾಸ್ತಿಯಾಗಿ ಈ ಟೆಂಪ್ರೇಚರ್ ಇರುತ್ತದೆ. ಅದರಿಂದ ಹೀಟ್ ವೇವ್ ಸಮಸ್ಯೆ ಆಗಬಹುದು. ಸಾರ್ವಜನಿಕರಿಗೆ ಮುಂಜಾಗ್ರತಾ ಕ್ರಮಗಳು ಕೈಗೊಳ್ಳದೇ ಇದ್ದಲ್ಲಿ ಅವರಿಗೆ ಹೀಟ್ ಸ್ಟ್ರೋಕ್ ಈ ಥರ ವಿವಿಧ ಸಮಸ್ಯೆಗಳು ಆಗುವ ಸಾಧ್ಯತೆ ಇದೆ ಎಂದು ಹೇಳಿ ಮುನ್ನೆಚ್ಚರಿಕೆ ಕ್ರಮಗಳು ಕೈಗೊಳ್ಳಕ್ಕೆ ನಮಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ನಾವು ಕೂಡ ಇದ್ರ ಬಗ್ಗೆ ಸಂಬಂಧಪಟ್ಟ ಎಲ್ಲ ಇಲಾಖೆ ಅಧಿಕಾರಿಗಳೊಂದಿಗೆ ಸಭೆಯನ್ನು ನಡೆಸಿ ತಿಳುವಳಿಕೆಯನ್ನು ಕೊಟ್ಟಿದ್ದೀವಿ. ಸಾರ್ವಜನಿಕರಿಗೆ ಅರಿವು ಮೂಡಿಸೋಕ್ಕೆ ನಾವು ಹೇಳಿದ್ದೀವಿ. ಪ್ರಮುಖವಾಗಿ ನಾವು ಹೇಳಿಕೊಳ್ಳುವುದು ಏನಂದರೆ, ಈ ಒಂದು ಕಾಲಘಟ್ಟದಲ್ಲಿ ಹೊರಗಡೆ ಓಡಾಟವನ್ನು ಕಡಿಮೆ ಮಾಡಿಕೊಡ್ಬೇಕು. ಆದರೆ ಎಸ್ಪೆಷಲಿ ಬೆಳಿಗ್ಗೆ 11, 12 ಗಂಟೆಯಿಂದ ಮಧ್ಯಾಹ್ನ 3-4 ಗಂಟೆ. ನಿಮಗೇನಾದರೂ ಇಷ್ಟೆಲ್ಲ ಆದರೂ ಕೂಡ ಏನೋ ತೊಂದರೆ ಆದರೂ ಕೂಡ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ನಾವು 10 ಬೆಡ್ಗಳನ್ನು ಹೀಟ್ ವೇವ್ ತಡೆಗಟ್ಟುವಗೋಸ್ಕರ ಒಂದು ವಾರ್ಡನ್ನು ಮಾಡಿದ್ವಿ. ಅಲ್ಲಿ AC ಇದೆ, ವೆಂಟಿಲೇಟರ್ ಇದೆ, ಬೆಡ್ಸ್ ವ್ಯವಸ್ಥೆ ಇದೆ, ಕುಡಿ ನೀರಿನ ವ್ಯವಸ್ಥೆ ಮಾಡ್ಕೊಂಡಿವಿ, ಫ್ರಿಜ್ ವ್ಯವಸ್ಥೆ ಮಾಡಿರ್ಬೋದು. ತಾವೆಲ್ಲ ಈಗಾಗಲೇ ನೋಡಿರ್ಬೋದು. 10 ಬೆಡ್ಗಳ ಸುಸಜ್ಜಿತವಾದ 10 ಬೆಡ್ಗಳು ಅವರಿಗೋಸ್ಕರ ಇಟ್ಕೊಂಡಿದ್ದೀವಿ. ಏನೂ ಗಾಬರಿ ಪ್ರಶ್ನೆ ಇಲ್ಲ. ನಾವು ಇಲ್ಲಿ ಬಂದರೂ ಕೂಡ ಅವರಿಗೆ ನಾವು ಜಾಸ್ತಿ ನೀರು ಕುಡ್ಲಿಕ್ಕೆ ಹೇಳ್ತೀವಿ. ಹಾಗೇನಾದರೂ ಭಾಳ ನಿತ್ರಾಣ ಆಗಿದ್ದರೆ ಅವರಿಗೆ ಗ್ಲುಕೋಸ್ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದೀವಿ. ಯಾರೂ ಗಾಬರಿ ಮಾಡಬೇಡ್ರಿ. ಏನಾದರೂ ತೊಂದರೆ ಇದ್ದರೆ ನಮ್ಮ ಆಸ್ಪತ್ರೆಗೆ ಬರ್ರಿ, ವೈದ್ಯರನ್ನು ಸಂಪರ್ಕ ಮಾಡಿರಿ, ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳ್ರಿ ಅಂತ ಹೇಳ್ತಾ, ಆದಷ್ಟು ಹಣ್ಣು ಹಂಪಲುಗಳನ್ನ ಜಾಸ್ತಿ ತಿನ್ನಿರಿ. ಹಣ್ಣು, ಸೌತೆಕಾಯಿ, ಗಜರಿ ಇದೆಲ್ಲ ಜಾಸ್ತಿ ನಮ್ಗೆ ಸೀಸನ್ ಫುಡ್ ಅಂತ ಹೇಳ್ತೀವಿ. ಮಾವಿನ ಹಣ್ಣು ಬರ್ತದೆ, ದ್ರಾಕ್ಷಿ ಹಣ್ಣು ಬರ್ತದೆ, ಅವನ್ನ ಜಾಸ್ತಿ ತಿಂದಿದ್ರಾದರೆ